ಹೆಲೋ ಎವ್ರಿವನ್, ವೆಲ್ಕಮ್ ಟು ಆಸ್ತಾ ಪ್ರಜ್ವಲ್ ಅನ್ಕಟ್ ಸೀರೀಸ್. ಇವತ್ತು ನಂಗೆ ಸಖತ್ ಬೇಜಾರಾಗ್ತಾ ಇದೆ. ಏನಕ್ಕೆ ಅಂದ್ರೆ ಇಲ್ಲಿ ನೋಡಿ, ಏನು ಅಂತ ಕೆಲವ್ರಿಗೆ ಗೊತ್ತಿರಲ್ಲ, ಬಟ್ ನಮ್ಮಿಬ್ರನ್ನ ರೀಸೆಂಟ್ ಆಗಿ ನೋಡಿದವರಿಗೆ ಚೆನ್ನಾಗಿ ಗೊತ್ತಿರತ್ತೆ ಏನ್ ಡಿಫ್ರೆನ್ಸ್ ಅಂತ. ಇವತ್ತು ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇದಕ್ಕೆ ನನ್ಗೇನಕ್ಕೆ ಬೇಜಾರಾಗ್ತಿದೆ ಅಂದ್ರೆ, ಒಂದ್ ವರ್ಷದಿಂದ ನನ್ನ ತಲೆಗೆ ಆಯಿಲ್ ಹಾಕ್ತಿದ್ನೋ ಇಲ್ವೋ, ಇವರಿಗೆ ನಾನು ಚೆನ್ನಾಗಿ ಆಯಿಲ್ ಹಾಕಿ ಮಸಾಜ್ ಮಾಡೋದು, ಎಷ್ಟೊಂದ್ ತರ ಆಯಿಲ್ಸ್ ಗಳನ್ನೆಲ್ಲ ಹಾಕಿ ಆಕ್ಚುಲಿ ನಾನೇ ಬೆಳೆಸಿದ ಕೂದಲು ಅಂತ ಹೇಳ್ಬೋದು. ಅದನ್ನ ಹೋಗಿ ಕಟ್ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಏನ್ ಜಾಸ್ತಿನೇ ಬೇಜಾರಾಗ್ತಾ ಇದೆ. ನೋಡಿ, ಏನ್ ಅನ್ಸ್ತಾ ಇದೆ ಹೇರ್ ಕಟ್ ಮಾಡಿಸಿ? Bit free, good, bit bad also. Mixed emotions. ಯಾಕೆ ಈ ಡಿಸಿಷನ್ ತಗೊಂಡ್ರಿ? Special thanks to my mom. ಹಾ, ಅಂದ್ರೆ ಇವ್ರ ಅಮ್ಮಗೆ ಸ್ವಲ್ಪ ಕೂದಲು ತುಂಬಾ ಹಿಂಸೆ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಈ ಯಾಕೋ ಕೂದಲು ಕಟ್ ಮಾಡ್ಸೋ ಅಂತ ಪಾಪ ಒಂದು 6 ತಿಂಗಳಿಂದ ಹೇಳ್ತಾನೆ ಇದ್ರು. ಸೊ ಫೈನಲಿ ನೋಡಿ, ಹೆಂಡತಿಗೆ ಬೆಲೆನೇ ಇಲ್ಲ. ಎಷ್ಟು ಕಷ್ಟಪಟ್ಟು ಆಯಿಲ್ ಹಾಕಿ ಬೆಳೆಸಿರೋ ಕೂದಲನ್ನ ಅಮ್ಮಂಗೋಸ್ಕರ ಅಮ್ಮ ಹೇಳಿದ್ರು ಅಂತ ಹೋಗಿ ಕಟ್ ಮಾಡಿಸ್ಕೊಂಡ್ ಬಂದ್ಬಿಟ್ರು. ಬಟ್ ಎನಿವೇ, ಹಿ ಸ್ಟಿಲ್ ಲುಕ್ಸ್ ಹ್ಯಾಂಡ್ಸಮ್ ಇವಾಗ್ಲೂ. ಸಿ, ಇಲ್ಲ ನೋಡಿ ಕ್ಯಾಮ್ರಾ. ಓಕೆ, ಅಂಡ್ ಇನ್ನೊಂದೇನು ಅಂದ್ರೆ, ನಮ್ಮ ಆಫೀಸ್ ಅವ್ರಿಗೆಲ್ಲ ಒಂಥರ ತುಂಬಾ ಇಷ್ಟ ಇತ್ತು ಪ್ರಜ್ವಲ್ ಕೂದಲು. ಅಂದ್ರೆ ಅವ್ರ ಹೇರ್ ಸ್ಟೈಲ್ ಮಾಡ್ತಿದ್ದಾಗ್ಲಿ ಅಥವಾ ಮೇಂಟೈನ್ ಮಾಡ್ತಾ ಇದ್ದಿದ್ದೆಲ್ಲ ಅವರಿಗೂ ಆಕ್ಚುಲಿ ಇವತ್ತು ನೋಡಿ ಸಖತ್ ಬೇಜಾರಾಗತ್ತೆ. ನಾನು ಅದನ್ನ ಅವ್ರ ರಿಯಾಕ್ಷನ್ ಎಲ್ಲ ಫುಲ್ ವಿಡಿಯೋ ಮಾಡ್ತೀನಿ. ನಾವ್ ಇವಾಗ ಆಫೀಸ್ ಹತ್ರ ಹೋಗ್ತಾ ಇದೀವಿ, ಅವ್ರ ಲೈವ್ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಆಫೀಸ್ ಹತ್ರ ಇನ್ನೇನ್ ರೀಚ್ ಆಗ್ತಾ ಇದೀವಿ. 2 minutes. ರೆಡಿನಾ ಅವ್ರ ರಿಯಾಕ್ಷನ್ಗೆ? ಅವ್ರ ಖುಷಿ ಆಗತ್ತಾ, ಬೇಜಾರಾಗತ್ತಾ? I don't know. Probably I can say they will be surprised. ನೋಡೋಣ ಅವ್ರ ರಿಯಾಕ್ಷನ್ ನೋಡೋಣ. ಆಫೀಸ್ ಹತ್ರ ಇದೀವಿ, ಇವಾಗ ಎಲ್ರು ಬರ್ತಾ ಇದಾರೆ. ಅವ್ರ ರಿಯಾಕ್ಷನ್ ನೋಡೋಣ. ಬನ್ನಿ. Ready for the trip? ತೆಗ್ದಾಗ ಒಂಚೂರು ಬೇಜಾರಾಯ್ತು, ಅನ್ಬಿಟ್ಟು ಕತ್ತರಿಸಿದಾಗೆಲ್ಲ ಬೇಜಾರಾಯ್ತು.